ಜನ ಒಂದ್ ಕಡೆ ಬರಕ್ ಹೇಳಿ ಕದ್ದು ಶೂಟ್ ಮಾಡ್ತಾ ಇದೀವಿ. ಹೇಳಮ್ಮ ಕದ್ದು ಶೂಟ್ ಮಾಡ್ತಾ ಇದೀವಿ. ನಾನು ನಮ್ಮ ವೀರು ಅಸೋಸಿಯೇಟ್ ಗೊತ್ತಿಲ್ದಂಗೆ ನಿಂತಿದೀವಿ. ಮೋನಿಶಾ ಹಿಂಗ್ ನಡ್ಕೊಂಡು ಹಿಂಗ್ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶ್ ಕರ್ತ ಏನ್ ನಡೀತು ಹೇಳಮ್ಮ. ಅವತ್ ನಾವು ಕ್ಯಾಮ್ರಾ ಹೈಡಿಂಗ್ ಅಲ್ಲಿ ಇದ್ದು ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ ನಾನು ನಡ್ಕೊಂಡ್ ಬರ್ತಾ ಇದ್ದಿದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ. ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ರು ವ್ಯಕ್ತಿ ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು. ನನ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನ್ಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ ಟೀಮ್ ಎಲ್ಲ ಬಂದು, ಅಪ್ಪ ಬಂದ್ರು, ನಮ್ ಡೈರೆಕ್ಟ್ ADs ಎಲ್ಲಾರು ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ ಅನ್ಸ್ತು ಸೇವ್ ಹೆಣ್ಮಕ್ಳಿಗೆ ತುಂಬಾ ತುಂಬಾ ಹೇಳ್ತಾರಲ್ಲ ಸರ್, ಮೈ ತುಂಬಾ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವ್ ಯಾವ್ದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು. ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೆ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತಗೊಂಡಿರೋ, ನಂಗೆ ವಿನಯ್ ತುಂಬಾ ಇಷ್ಟ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸಾರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ. ಆ ಮನೆನೇ ಅಭಿನಯಕ್ಕೆ ಒಂದು ಸಮುದ್ರ. ಅದ್ರಲ್ಲಿ ನಾವು ಹೋಗಿ ನಿಂತಿದೀವಿ ಅಷ್ಟೇನೆ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದೀನಿ ಅಷ್ಟೇ. ಅಂದ್ರೆ ನೀವು ವಿನಯ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗ್ಲೂ ತುಂಬಾ ಪರ್ಸನಲ್ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಮನೇಲಿ ಇದೆಯಲ್ಲಮ್ಮ, ಅಣ್ಣ ಅವ್ರು ಇದಾರಲ್ಲಮ್ಮ, ಶಿವಣ್ಣ ಅವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸಾರ್ ಇದ್ದಾರೆ, ಯುವ ಇದ್ದಾರೆ ಅಲ್ವಾ. ಆ ಕಲೆಯ ಆರಾಧನೆ ಅವ್ರಿಗೆ ಗೊತ್ತಿರೋದು. ನಾವಿಲ್ಲ, ನಾವು ಕಷ್ಟಪಟ್ಟು ಕಲಿತಾ ಇದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ ಗಳನ್ನ ಜಾಸ್ತಿ ಪಿಕ್ ಮಾಡೋಂಥದ್ದು ನೀವು ಇಂಡಸ್ಟ್ರಿಯಲ್ಲಿ, ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಂಗ್ ಬರ್ತಾ ಇದಾರೆ. ಈಗ ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬಾ ಏನೇನೋ ಕಲ್ಸ್ಬಿಟ್ಟಿದೀನಿ. ವಿನಯ್ಗೆ ಮಾತಾಡೋದಿಲ್ಲ, ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ. ಸಾಫ್ಟ್ ಆಗಿಲ್ಲ ವಿನಯ್ ಈಗ, ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾ ಅಲ್ಲಿ ವಿನಯ್ ಭಾಷೆ ಸಕಾಲಾಗಿ ಬಂತು. ನಿಜವಾಗ್ಲೂ ನನ್ಗೆ ಅವಾಗ ಖುಷಿ ಆಯ್ತಪ್ಪ, ಸಕಲಾಗಿ ಮಾತಾಡ್ದವ್ರು ವಿನಯ್ ಇವಾಗ. ವಿನಯ್ ಸರ್, ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ. ನಾವು ಕಿವಿಲಿ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಈಗ.